ಹಲೋ, ನಾವ್ ಈ ಕಡೆನೇ ಇದೀವಿ. ಕಾರ್ ಸ್ಟಾರ್ಟ್ ಮಾಡಿ ರೆಡಿ ಇರು. ಇನ್ನು 1 ಗಂಟೆ ಅಷ್ಟರಲ್ಲಿ ಆ ಚಿಕ್ಕ ಥಾಮಸ್ ಸ್ವರ್ಗಕ್ಕೆ ಹಾರೋಗ್ಬಿಡ್ತಾನೆ. ನಾವ್ ಅನ್ಕೊಂಡಿರೋ ತರಾನೇ ಸ್ಟ್ರಾಂಗ್ ಆಗಿರೋ ಆಳುಗಳನ್ನೇ ಅವ್ನು ನಮಗ್ ಕಳಿಸ್ಕೊಟ್ಟಿದ್ದಾನೆ. ಅವನಿಗೆ ಸರಿಯಾಗಿ ಕೊಡ್ಬೇಕು, ಆಯ್ತಾ? ನೋಡ್ಕೊಳ್ಳೋಣ. ನೀವು ನೋಡಿ. ಹೋಗ ಹೆಬ್ಬುಲಿ ಬಾಯ್. ನೀವು 3 ಜನ ಚೆನ್ನಾಗಿ ಪ್ರಯತ್ನ ಪಟ್ರೆ ನಮ್ಮ ಹೋಟೆಲ್ಗೆ ಏನೂ ಆಗದೆ ಇರೋ ತರ ಅವನ್ನ ಮುಗಿಸ್ಬಿಡ್ಬೇಕು. ಅದು ಡೌಟೇ. ವಿಷಯ ಕೇಳಿದ ತಕ್ಷಣ ನಾನು ಹೊರಟ್ ಬಂದ್ಬಿಟ್ಟೆ. ಇವರೆಲ್ಲ ಯಾರಂತ ಗೊತ್ತಾ? ಗೊತ್ತಲ್ಲ. ಇವನು ಅರಸೀಕೆರೆ ಆಂಟೋನಿ ರಾಜ. ಇಲ್ಲಿವರೆಗೂ 3 ಕೊಲೆಗಳ ಮಾಡಿದಾನೆ. ಇವರು ಚನ್ನಪಟ್ಟಣದ ರಾಘವಣ್ಣ, 3 ಸತಿ ಪೈಲ್ವಾನ್ ಚಾಂಪಿಯನ್. ಅವ್ರ ಚಾಂಪಿಯನ್ ಚಂದು ಬಾಕ್ಸರ್. ಅದ್ ಬೇಕಾಗಿಲ್ಲ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಈಜ್ ಹೊಡಿಯಕ್ ಚೆನ್ನಾಗ್ ಬರುತ್ತಾ? ಇಲ್ಲ, ನನಗೆ ಈಜ್ ಬರಲ್ಲ. ನೀನ್ ಹೇಳ್ಕೊಟ್ರೆ ಬರುತ್ತೆ. ಅಯ್ಯೋ, ಚಿಕ್ಕ ಮಕ್ಕಳಿಗೆ ಈಜ್ ಕಲ್ಸೋದ್ರ ಬಗ್ಗೆ ಕೇಳ್ತಾ ಇಲ್ಲ, ನಿಮಗ್ ಗೊತ್ತಾ ಅಂತ ಕೇಳ್ದೆ ಅಷ್ಟೇ. ಈಜಕ್ ಬರುತ್ತೆ. ಹೌದಾ? 1 ನಿಮಿಷ. ಕಾಸೆಲ್ಲ ಏನು ಬೇಡ, ನಾನು ಫ್ರೀ ಆಗಿ ಈಜ್ತೀನಿ. ಹಲೋ, ನಾನು ಆಂಬುಲೆನ್ಸ್ ತಗೊಂಡು ಬೋಟ್ ಬರೋ ಜಾಗದಲ್ಲಿ ಬರ್ತಾ ಇದ್ದೀನಿ. ಆಂಬುಲೆನ್ಸ್ ಆ ಕಡೆ ಬಂದಾಯ್ತು. ಏನಕ್ಕೆ ಆಂಬುಲೆನ್ಸ್? ನೀವ್ ಈಜ್ ಹೊಡಿಯಕ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಆಂಬುಲೆನ್ಸ್. ಸ್ವಲ್ಪ ಸೈಡ್ ಬನ್ನಿ. ನೀವ್ 3 ಜನಕ್ಕೂ ಸೇರಿ 3 ಡೈವಿಂಗ್ ಎಕ್ಸ್ಪರ್ಟ್ಸ್ ಗಳು, 1 ಫೈರ್ ಇಂಜಿನ್ ಹೇಳಾಗಿದೆ. ಸಾಕಲ್ವಾ? ಮತ್ತಿನ್ನು ತಡ ಬೇಡ, ಶುರು ಮಾಡೋಣವಾ? ಆಯ್ತು, ಶುರು ಮಾಡೋಣ ಬಾರ. ಸರ್, ಇದನ್ನ ನೋಡಿದ್ರ ಸರ್? ಈಜ್ ಬರ್ದೇ ಇರೋ 3 ಜನಕ್ಕೆ ಹೊಡೆದು ಸಮುದ್ರಕ್ಕೆ ತಳ್ಬಿಟ್ಟ. ಇನ್ಮೇಲೆ ನೀನ್ ಯಾವತ್ತೂ ಈಜ್ಬಾರ್ದು ಅಂತ 2 ಕೈ ಮುರಿದಾಕ್ಬಿಟ್ಟ. ಆದ್ರೆ ಕಾಲ್ ಮುರ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ಓಡೋಗ್ಬಿಟ್ಟೆ. ಆದ್ರೆ ಹಿಡ್ದ. ಇದು ಸಾಕು ನನಗೆ. ಈ ಕೇಸ್ ನನಗ್ ಸಾಕು. ಇದು ಒಂದು ಮರ್ಡರ್ ಅಟೆಂಪ್ಟ್. ಇದನ್ನ ಇಟ್ಕೊಂಡು ಅವನ್ ಕತೆ ಮುಗಿಸ್ತೀನಿ. ಈಗ ಅವನ್ ಎಲ್ಲಿದ್ದಾನೆ? ಮೇಲೆ ರೂಮಲ್ಲೇ ಇದ್ದಾನೆ. ಸಾರ್, ಅಯ್ಯೋ ದೇವರೇ, ನನ್ ಮುಂದೆ ಯಾರು ಇವತ್ ನಿಂತಿದ್ದಾರೆ? ಡಿಜಿಪಿ ವರ್ಮಾ ಸರ್ ಅಲ್ವಾ? ಸಾರ್, ನಾನು ಯಾರು ಗೊತ್ತಾಯ್ತಾ? ಇದೆಂತ ಪ್ರಶ್ನೆನಯ್ಯ? ಜೀವಕ್ಕೆ ಜೀವ ಗೊತ್ತಾಗ್ದೆ ಹೋಗುತ್ತಾ? ನೀವೇನ್ ಸರ್ ಇಲ್ಲಿ? ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ನನ್ನ ಮಗಳ ಹೆಸರಲ್ಲಿ ಒಂದು ಹರಕೆ ಇತ್ತು. ಭಾರತಿ, ನಿನಗೆ ಇವನ್ ಗುರ್ತ್ ಸಿಕ್ತಾ? ಗೊತ್ತಾಗಿಲ್ಲ. ಹೆಸರು ಹೇಳಿದ್ರೆ ನಿಂಗೆ ನೆನಪಾಗುತ್ತೆ. ಇವನೇನೆ ಮೈಸೂರಲ್ಲಿ ಪರೋಟ ಅಂಗಡಿ ನಡೆಸ್ತಾ ಇರೋ ಕೃಷ್ಣ ಮೋಹನ ಗೋಪಾಲ. ನಮಸ್ಕಾರ. ಈ ಜನ್ಮ ಪೂರ್ತಿ ನಿಮ್ಗೋಸ್ಕರ ನಾವು ಬೇಡ್ಕೋತೀವಿ. ಆಕ್ಸಿಡೆಂಟ್ ಆಗಿ ಮಧ್ಯರಾತ್ರಿಲಿ ನಡು ಬೀದಿಯಲ್ಲಿ ಇದ್ದಿದ್ಯೂರ್ನ ಕಾಪಾಡಿದ್ದೆ ನೀನಪ್ಪ. ಅವತ್ತ ಆಕ್ಸಿಡೆಂಟ್ ಆದ್ಮೇಲೆ ನನ್ ಸುತ್ತಮುತ್ತ ಎಲ್ಲಾ ಕಡೆನೂ ವಿಚಾರಿಸಿ ನೋಡಿದ್ರು. ಮೈಸೂರಲ್ಲಿ ಒಬ್ಬ ಪರೋಡಿ ರಕ್ತನ ನನಗ್ ಕೊಟ್ಟಿರೋದು. ರಮ್ಮು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಬ್ರಾಂದಿ ಕೊಟ್ಟು ಅಡ್ಜಸ್ಟ್ ಮಾಡೋ. ಮತ್ತೆ ಸೈಡ್ ಡಿಶ್ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಒಗ್ಗರಣೆ ಹಾಕಲೇ. ಬಾರಪ್ಪ. ಲೇ, ಆ ಈರುಳ್ಳಿ ಏನ್ ಮಾಡೋದು? ಅಯ್ಯೋ, ಏನ್ ಮಾಡ್ಬೇಕಂದ್ರ ಅಯ್ಯೋ ಹಿಂಗೆಲ್ಲ ಮಾಡ್ಬೇಕೇನಪ್ಪ? ಈ ಹೋಟ್ಲಲ್ಲಿರೋ ಬಾರ್ನ ನಾನು ಲೀಸಿಗೆ ತಗೊಂಡಾಯ್ತು. ಅಷ್ಟೊಂದ್ ಲಾಭ ಏನೂ ಇಲ್ಲ. ಬದುಕೋದಕ್ಕೆ ನಮ್ಗೆ ತಳ್ಳೋ ಗಾಡಿನೇ ಗಟ್ಟಿ. ಬಾರ್ಲ್ ಯಾವಾಗ್ಲೂ ಜಗಳ ಆಗ್ತಾ ಇರತ್ತೆ. ತಲೆ ಕೆಟ್ಟೋಗ್ಬಿಟ್ಟಿದೆ. ನಾನ್ ಬರ್ಬೇಕಾದ್ರೂ ನೋಡ್ದೆ, ಕೆಳಗಡೆ ಬರೀ ಲೋಕಲ್ ಜನನೇ. ರೆಗ್ಯುಲರ್ ಆಗಿ ನಾನು ಇದೇ ಹೋಟ್ಲಿಗೆ ಬರೋದ್ರಿಂದ ಇಲ್ಲೇ ರೂಮ್ ತಗೊಂಡೆ. ಆದ್ರೆ ಮೊದ್ಲಿನ ತರ ಸ್ಟ್ಯಾಂಡರ್ಡ್ ಇಲ್ಲ ಇವಾಗ. ನೀವ್ ಹೇಳೋದ್ ಸರಿನೇ, ಒಂಚೂರು ಸ್ಟ್ಯಾಂಡರ್ಡ್ ಇಲ್ಲ. ಆ ಮ್ಯಾನೇಜ್ಮೆಂಟ್ ಅವರೆಲ್ಲ ತುಂಬಾ ಕೆಟ್ಟವರು, ದೊಡ್ಡ ಫ್ರಾಡ್ಗಳು. ನಮಸ್ಕಾರ. ಇದೇನು ಈ ನಮಸ್ಕಾರ ಕೈ ಕಟ್ಟಿರಂಗಿದೆ? ಇವನು ಅವನ್ ಕಡೆ ಅವನೇ. ಯಾರ ಕಡೆ? ಕೃಷ್ಣ ಮೋಹನ್. ಹಾಗಿದ್ರೆ ಗೊತ್ತಾ? ಎಲ್ಲ ಅವನು ಯಾರು? ಗೋಪಾಲ್. ರೀಗಲ್ ಸೂಟ್ ನಲ್ಲಿದ್ದಾನೆ. ಈಗ ನೋಡು. ಇವತ್ ಖಂಡಿತ ಅವ್ನ ಮೂಳೆ ಹೊಡೆದೋಗುತ್ತೆ. ಏನಪ್ಪ ನೀನು ಸರ್? ಸರ್, ನಾನೀಗ ಲೋಕಲ್ ಎಸ್ ಐ ಸರ್. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನಾನೇ ಕಾಲ್ ಮಾಡ್ಬೇಕು ಅಂತಿದ್ದೆ. ಹೀ ಈಸ್ ಮಿಸ್ಟರ್ ಕೃಷ್ಣ ಮೋಹನ್. ನನಗ್ ತುಂಬಾ ಬೇಕಾಗಿರೋಂತ ವ್ಯಕ್ತಿ. ಇವರೇನೆ ಇಲ್ಲಿ ಬಾರ್ ತಗೊಂಡಿರೋದು. ಇವ್ರಿಗೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನೂ ನೀನೇ ಮಾಡ್ಕೊಡ್ಬೇಕು ಸರ್. ಹಾಗಿದ್ರೆ ನಾನು ಹೊರಡ್ತೀನಿ ಸರ್. ಈರುಳ್ಳಿ ಕಟ್ ಮಾಡಿ ಏನ್ ಮಾಡ್ತಿರ್ತಾನೋ. ಮತ್ತೆ ಆಯ್ತು, ಹೋಗ್ಬಾ ಹೋಗು. ನೀನು ಹೊರಡು. ಏನಾದ್ರೂ ಬೇಕು ಅಂದ್ರೆ ನಾನು ಸ್ಟೇಷನ್ ಕಾಲ್ ಮಾಡ್ತೀನಿ. ಆರ್ಮುಗ ಅಣ್ಣ, ಏನಣ್ಣ ನೀವು ಯಾವಾಗ್ಲೂ ಹಿಂಗ ಆಡ್ತಿರ್ತೀರಾ? ನೀವ್ ಹಿಂಗೇನಾ? ಸರಿ, ಇಲ್ಲಿ ನೋಡಿ, ನನ್ನ ಬಾರ್ಗೆ ಸೆಕ್ಯೂರಿಟಿ ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾನೆ ಇದ್ದೆ. ಎಲ್ಲ ಚೆನ್ನಾಗಿ ನಡೀತು ಅಂದ್ರೆ ನಾನ್ ಡಿಜಿಪಿ ಸರ್ ಹತ್ರ ಹೇಳಿ ಈಗ ಸಬ್ ಆಗಿರೋ ನಿಮ್ಮನ್ನ ಸರ್ಕಲ್ ಆಗಿ ಮಾಡಿಸ್ತೀನಿ.
ಒಳಗಡೆ ಇರೋ DGP ಸರಿಯಾಗಿ ನಿಂತ್ಕೊಳ್ಳಿ ನೀವು. ಓಕೆ, ಥ್ಯಾಂಕ್ ಯು. ಏನಾಯ್ತು? ಇವನು DGP ಕಡೆಯವನು. ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ವೆಯ್ಟ್ ಮಾಡಿ ನೋಡೋಣ. ಹೌದು, ಹಾಗಾದ್ರೆ ನಾವೀಗ ಕೊಟ್ಟಿರೋ ಕಾಸು ಗೋವಿಂದನ? ಹಲೋ ಸರ್, ನಾನ್ ಲಕ್ಷ್ಮಿ. ಹಾ ಲಕ್ಷ್ಮಿ, ನಮ್ ನೀಲಾ ಗ್ರೂಪ್ ಅವ್ರಿಗೆ ನಿಮ್ ಹೋಟೆಲ್ ತಗೊಳ್ಳೋ ಇಂಟ್ರೆಸ್ಟ್ ಇದೆ. ನಾಳೆ ಮಾರ್ನಿಂಗ್ ಫ್ಲೈಟಿಗೆ ನಾವು ಅಲ್ಲಿಗೆ ಬರ್ತೀವಿ. ಓಕೆ? ಥ್ಯಾಂಕ್ ಯು ಸರ್. ಕೈ ನೋವಷ್ಟು ಉಜ್ಜಿದೀನಿ, ಆನೆ ಕ್ಲೀನೇ ಆಗಿಲ್ಲ. ಇಷ್ಟು ಜೋರಾಗಿ ಬುಜ್ಜುತ್ತಿದ್ಯಲ್ಲ, ಅದು ಕಾಲಲ್ಲಿ ಒದಿದಿದ್ರೆ ಸಾಕು. ಹೋಗಲೇ, ಈ ಕೆಲ್ಸಕ್ಕಿಂತ ಆ ಮೇಸ್ತ್ರಿ ಕೆಲ್ಸನೇ ಎಷ್ಟೋ ವಾಸಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಐ ಡೋಂಟ್ ನೋ ಸರ್. ಹಾಕು, ಚೆನ್ನಾಗಿ ನೀರ್ ಹಾಕು. ಬಿಡು, ನೀರ್ ಬಿಡು. ಏನಯ್ಯ ಇದು? ನೋಡಿದ್ರೆ ಗೊತ್ತಾಗಲ್ವಾ, ಇದು ಆನೆ. ಇಲ್ಲ, ಆನೆಗೆ ಸ್ನಾನ ಮಾಡ್ಸೋದು. ಮತ್ತೆ ಇನ್ನೇನ್ ಮಾಡೋದು? ಆನೆಗೆ ಸ್ನಾನ ಮಾಡಿಸೋದಕ್ಕೆ ಹೋಟೆಲ್ ಅಲ್ಲಿ ಬಾತ್ರೂಮೇ ಕಟ್ಟಿಲ್ಲ. ಇಲ್ಲಿ ನೋಡಿ, ನಮ್ ಜೊತೆ ಜಗಳ ಆಡಿ ಏನು ಪ್ರಯೋಜನ ಇಲ್ಲ. ಯಜಮಾನ್ರು ಆನೆನ ವಾಶ್ ಮಾಡೋ ಪರ್ಮಿಷನ್ ಅಗ್ರಿಮೆಂಟ್ ಅಲ್ಲಿ ಇದೆ. ಏನ್ ಅಗ್ರಿಮೆಂಟ್ ಅದು? ಯಾರ್ ನಿಮ್ ಯಜಮಾನ್ರು? ಗೆಳೆಯ, ಒಂದು ಹಾಫ್ ಬಾಟ್ಲ್ ತಗೊಳ್ಳೋದಕ್ಕೆ ನಾವಿಬ್ರು 50-50 ರೂಪಾಯಿ ಶೇರ್ ಹಾಕೋಣ. This is all India Radio. Okay. ಲಕ್ಷ್ಮಿ, ವಾಟ್ ಇಸ್ ದಿಸ್? ಏನ್ ನಡೀತಾ ಇದೆ ಇಲ್ಲಿ? ಸರ್, ಗೊತ್ತಿಲ್ಲ ಸರ್ ಇವ್ರು ಯಾರು ಅಂತ. ಸಮ್ ಲೋಕಲ್ ಸಮ್ಸ್. ಸಾರಿ. ವೆರಿ ಬ್ಯಾಡ್. ಇಡಿಯಟ್. ಹಲೋ ಸರ್, ಈ ಆನೆ ಇಂಗ್ಲಿಷ್ ಮೀಡಿಯಂ ಓದಿಲ್ಲ, ಕನ್ನಡದಲ್ಲಿ ಹೇಳಿ. ಯೋ ಕಂಟ್ರಿ ಫೆಲೋಸ್. ಸರ್ ಪ್ಲೀಸ್. ಇಲ್ಲಿಗೆ ಬರೋವರೆಗೂ ನನ್ನ ಮನ್ಸಲ್ಲಿ ಈ ಸಿಟಿಲಿರೋ ನಂಬರ್ 1 ಹೋಟೆಲ್ಗಳಲ್ಲಿ ಇದು ಒಂದು ಅನ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಮಿಸ್ಟರ್ ಮಹೇಶ್ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ತಗೊಳ್ಳೋದಕ್ಕೆ ಮುಂದೆ ಬಂದೆ. ಐ ಆಮ್ ಸಾರಿ. ಇದನ್ನ ಟೇಕ್ ಓವರ್ ಮಾಡಿದ್ರೆ ನಮ್ಮ ಗ್ರೂಪ್ಗೆ ಕೆಟ್ಟ ಹೆಸರು ಬರುತ್ತೆ. ಸರ್ ಪ್ಲೀಸ್ ಸರ್. ಏನ್ ನಡೀತಾ ಇದೆ ಅಂಕಲ್? ನನ್ನಪ್ಪ ಅವರ ಆಯಸ್ಫೂರ್ತಿ ವಿದೇಶದಲ್ಲಿ ಕಷ್ಟಪಟ್ಟು ಮಾಡಿದ್ದ ಈ ಹೋಟೆಲ್ ನನ್ನ ತಂದೆ ಕನ್ಸು. ಇದು ಈ ಹೋಟೆಲ್ಗೆ ಈ ಪರಿಸ್ಥಿತಿ ಬಂದಿದೆ ಅಂತ ನನ್ನ ತಂದೆ ಕಿವಿಗೆ ಬಿದ್ರೆ ಹೃದಯನೇ ಒಡೆದು ಹೋಗುತ್ತೆ. ಇಷ್ಟು ನಂಬಿಕೆಯಿಂದ ನಿಮಗೆಲ್ಲದನ್ನು ಒಪ್ಸಿ. ಇಲ್ಲಿ ನೋಡು, ನೀನ್ ಹುಟ್ಟೋದಕ್ಕಿಂತ ಮುಂಚೆ ಮಹೇಶ್ ಅವ್ರ ಜೊತೆ ನೆರಳು ತರ ಇದ್ದವನ್ ನಾನು. ಹಾಗಂತ ನನ್ನ ಮೇಲೆ ಸಂದೇಹ ಪಡ್ಬೇಡ. ಕಳೆದ 1 ವಾರದಲ್ಲಾಗಿರೋ ಸಮಸ್ಯೆಗಳೇ ಇದೆಯಲ್ಲ. ನಮ್ ಬಾರ್ ತುಂಬಾ ನಷ್ಟದಲ್ಲೇ ಇಷ್ಟ ದಿನ ರನ್ ಆಗ್ತಿತ್ತು. ಅದಕ್ಕೆ ನಾವು ಲೀಸ್ ಕೊಟ್ಟಿದ್ವಿ. ಅಡ್ವಾನ್ಸ್ ಏನು ತಗೊಳ್ದಲ್ಲೇ ಅಗ್ರಿಮೆಂಟ್ ಮಾಡಿದ್ದು. ನೋಟ್ ದಿ ಪಾಯಿಂಟ್. ಆದ್ರೆ ಆ ಅಗ್ರಿಮೆಂಟ್ ಅಲ್ಲಿ ನಮ್ ಕಡೆಯಿಂದ ಒಂದು ಸಣ್ಣ ಮಿಸ್ಟೇಕ್ ಆಯ್ತು. ಈ ಹೋಟೆಲ್ನ ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋ ಪೊರಕಿ ಅವನು. ನ್ಯಾಯ ಕೇಳಿದ್ಕ ಹೋಗಿದ್ಕಿ 2 ಕೈ ಮುರ್ದಾಕಿದ್ದ ಅವನೇನೆ. ಅವರಿಗೆ ನಮ್ಮೇಲೆ ಯಾಕೆಷ್ಟು ಕೋಪ? ಅದೇ ಪ್ರಪಂಚ. ನಾವು ಕನ್ಸಲ್ ಅನ್ಕೊಂಡಿರೋ ಕೆಲವು ಹೆಣಗಳೇ ನಮ್ಗೆ ಶತ್ರುವಾಗಿ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಹೌದಾನೆ ಸರ್? ಅದೇ. ಏನವರ ಹೆಸರು? ಕೃಷ್ಣಮೋಹನ್. ಕೃಷ್ಣಮೋಹನ? ಹಾ. ಹೆಸರಲ್ಲಿ ಮಾತ್ರನೇ ಸಾಫ್ಟ್ನೆಸ್ ಎಲ್ಲ, ಮಾಡೋದೆಲ್ಲ ಬರೀ ಕೇವಲವಾದ ಕೆಲ್ಸಾನೇ. ನಾನು ಅವನ್ನ ನೋಡ್ಬೇಕು. ಕರ್ಕೊಂಡೋಗಿ ತೋರ್ಸ. ನೀನ್ ಹೋಗಮ್ಮ. ಬಾ ಹೋಗೋಣ. ಹಾ. ನನ್ನ 2 ಕೈನೂ ಮುರಿದಾಕ್ಬಿಟ್ನಲ್ಲ. ದೇವರು ನಂಗೆ ಒಂದೊಂದ್ ಕಾಲದಲ್ಲಿ ಒಂದೊಂದ್ ರೀತಿ ಹೆಲ್ಪ್ ಮಾಡ್ತಾನೆ. ಅದೇ ರೀತಿನೇ ಅವನು ನಮ್ಮ ಕೃಷ್ಣಮೋಹನ್. ಅವನು ಹುಚ್ಚಾಡ್ದಿಂದ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ. ಇವಳನ್ನ ಇಲ್ಲ ಅನ್ಸೋದಕ್ಕೆ, ಈ ಹೋಟೆಲ್ನ ನಮ್ದಾಕ್ಸೋದಕ್ಕೆ. ನೀವಿಲ್ಲೇ ಇರಿ, ಅವನು ಇಲ್ಲಿದಾನಂತ ನಾನು ನೋಡ್ಕೊಂಬರ್ತೀನಿ. ಮನೆಯಲ್ಲಿ ಅವನು ಬೇರೆ ಕೂಲಿಂಗ್ ಲೆಸ್. ಚೆನ್ನಾಗಿ ಕುಡಿಯೋಕೆ ಇವತ್ತಿರು ನಿನ್ ಗ್ರಾಚಾರ ಕೆಟ್ಟಿದೆ. ಒಂದು ಲೋಕಲ್ ಕೂಲಿಂಗ್ ಲೆಸ್ ಹಾಕೊಂಡು ಅಲ್ಲೇ ಬಾರ್ ಕೌಂಟ್ರಲ್ಲಿ ಕೂತಿದ್ದಾನೆ. ನೀವು ಬನ್ನಿ. ಅಯ್ಯೋ ಬೇಡ, 2 ಕಾಲು ಹೋಗ್ಬಿಟ್ರೆ ಆಮೇಲೆ ಊಟ ಮಾಡಕ್ಕಾಗಲ್ಲ. ಇಲ್ಲಿ ನೋಡು, ನೀನ್ ನೋಡೋದಿಕ್ಕೆ ಜೋಸೆಫ್ ಸರ್ ಬಂದಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ನೋಡ್ಕೋ. ಏನ್ ಬೇಕು ನಿನಗೆ? ಕುಡಿತಾನೆ ಇರು. ಯಾರಲ್ಲಿ ವಾಂತಿ ಮಾಡಿದ್ದು? ಅಣ್ಣ, ವ್ಯಾಪಾರ ಇವಾಗ ಚೆನ್ನಾಗಾಗ್ತಿದ್ಯಲ್ವಾ? ಸೀಲ್ ಕುಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಲೈ, ನನಗದನ್ ಕೊಡು. ಸೊಡಕ್ಲಿನ ನೋಡ, ನೀವ್ ಹೆದ್ರಕೊಂತ ಇರೋದು. ಅವ್ನ್ ನೋಡ್ ನಿಂಗ್ ಭಯ ಆಗ್ಲಿಲ್ವಾ? ನನಗ್ ಯಾವ ಭಯಾನೂ ಇಲ್ಲ. ನೋಡಿ, ಅವ್ನ್ ನೋಡಕ್ ಮಾತ್ರ ಒಳ್ಳೆಯವನ್ ತರ ಲೋಕಲ್. ಅವನು ಪಕ್ಕಾ ಲೋಕಲ್. ಅವನ್ ಜೊತೆ ಇರೋಕ್ಕಾಗಲ್ಲ.
ಇವನನ್ನ ಇಲ್ಲಿಂದ ಕಳ್ಸೋ ಆಯುಧ ನನ್ನ ಹತ್ರ ಇದೆ. ಹಲೋ ಹಲೋ, ನಾನು ಲಕ್ಷ್ಮಿ. ಯಾವ ಲಕ್ಷ್ಮಿ? ಇಷ್ಟು ಬೇಗ ನನ್ನ ಮರ್ತೋದ್ರಾ? ಓಹೋ, ಹಳೆ ಲಕ್ಷ್ಮಿ. ಯಾವ ಹಳೆ ಲಕ್ಷ್ಮಿ? ಇದು ಮೈಸೂರಲ್ಲಿರುವಂತ ಒಂದು ಐಟಮ್. ನೈಟ್ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಹತ್ರ ಬಂದು ಊಟ ಮಾಡ್ತಾರೆ. ಇಲ್ಲಿ ನೋಡಮ್ಮ, ನೀನು ನನ್ನ ಮೊಬೈಲ್ಗೆ ಕಾಲ್ ಮಾಡೋದು ಇಷ್ಟ ಇಲ್ಲ ನನಗೆ. ಫೋನ್ ಇಡು. ಯು ಹ್ಯಾವ್ ಮಿಸ್ಟೇಕನ್. ನಾನ್ ನೀವ್ ಅನ್ಕೊಂಡಿರೋ ಲಕ್ಷ್ಮಿ ಅಲ್ಲ, ನಾನ್ ಲಕ್ಷ್ಮಿ ಮೆನನ್. ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನೀವು ನನಗೆ ಹೆಲ್ಪ್ ಮಾಡಿದ್ರಿ. ಗಾಡಿ ಲಿಫ್ಟ್ ಕೊಟ್ಟು ಹೆಲ್ಪ್ ಮಾಡಿದ್ರಿ. ಆ ಲಕ್ಷ್ಮಿನಾ? ಗೋಪಾಲ್ಗೆ ತೊಂದ್ರೆ. ಹೇಳಿ 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 ಹೇಳಿ. ನಾನ್ ನಿಮ್ಮನ್ನ ನೋಡ್ಬೇಕು, ಸ್ವಲ್ಪ ಅರ್ಜೆಂಟ್ ಇದೆ. ಏನ್ ಅಷ್ಟೊಂದು ಅರ್ಜೆಂಟ್ ವಿಷಯ? ಅದನ್ನ ಹೇಳ್ತೀನಿ. ಎಲ್ಲಿದ್ದೀರಾ ಈಗ? ನಾನಿಲ್ಲಿ ಸಿಟಿಲಿರೋ ಹೋಟ್ಲಲ್ಲೇ ಇದ್ದೀನಿ. ಸಾಧ್ಯ ಆದ್ರೆ ನನ್ನ ಮೀಟ್ ಮಾಡ್ಬೋದಾ? ಆಗತ್ತಲ್ಲ. ಎಲ್ಲಿ ಬರ್ಬೇಕು? ಸಮರ್ ಬ್ರಿಡ್ಜ್. ನಾನು ಅಲ್ಲಿಗೆ ಬಂದಾಯ್ತು.